ಬೆಂಕಿ ಹಚ್ಚಿದ್ದಾರೆ. ಲಿಟ್ರಲಿ ಹೆಂಗೆ ಅಂದರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ವಯಸ್ಸಾದವರಾದ್ರೂ ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಮಕ್ಳು ಅವ್ರ ಪ್ರಾಬ್ಲಮ್ ಹೇಳಕ್ಕಾಗಲ್ವಲ್ಲ. ಯಾರ ಮನೆಯಲ್ಲಿ ನೋಡಿದ್ರೇನು ಎಲ್ಲ ಹೊಗೆನೆ. ಒಂದು 2 ದಿನ ಅದು ಸ್ಮೋಕ್ ಸ್ಮೆಲ್ ಇಲ್ಲೇ ಪ್ರೊಟೆಕ್ಟ್ ಆಗ್ತಾನೆ ಇರುತ್ತೆ. ವಿಲೇಜ್ ಒಂಥರ ಡಂಪ್ ಯಾರ್ಡ್ ಆಗಿ ಕ್ರಿಯೇಟ್ ಮಾಡಿ ಈ ಕಡೆ ಕೆರೆನೂ ಪಲ್ಯೂಟ್ ಆಗಿದೆ. ಒಂದು ದೊಡ್ಡ ಮಗುಗೆ ಸ್ವಲ್ಪ ಈ ವಾರ ಸ್ವಲ್ಪ ಮೈ ಹುಷಾರಿಲ್ಲ ಅಂದ್ರೆ ನೆಕ್ಸ್ಟ್ ವಾರ ಇನ್ನೊಂದು ಮಗುಗೆ ಸ್ಟಾರ್ಟ್ ಆಗಿರುತ್ತೆ. ಈಗ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲಿ ರೆಗ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ. ಅರೌಂಡ್ 6:30 ಹಾಸ್ಪಿಟಲ್ ಹೋಗ್ತೀವಿ, ಮಗು ಮೈ ಹುಷಾರಿಲ್ಲ ಅಂತ. ಬೆಂಕಿ ಹಚ್ಚಿದ್ದಾರೆ. ಲಿಟ್ರಲಿ ಹೆಂಗೆ ಅಂದರೆ ಒಳ್ಳೆ ಜೋರಾಗಿ ಬೆಂಕಿ ಉರಿತಿದೆ, ಅದರಲ್ಲಿಂದ ಸ್ಮೋಕ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಅದೊಂದು 11:30ಗೆ ಇಡೀ ಏರಿಯಾ ಕವರ್ ಆಗಿದೆ. ನಮ್ಮ ತಲೆ ಬ್ರೀತ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮನೆಯಲ್ಲೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ, ನನ್ನ ಸಿಸ್ಟರ್ ಪ್ರೆಗ್ನೆಂಟ್ ಲೇಡಿ. ಆ್ಯಂಡ್ ಮೋರೋವರ್ ಇವ್ರಲ್ಲಿ ಮಗು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ, ಉಸಿರಾಡೋಕ್ಕೆ ತೀರಾ ತೊಂದರೆ ಆಗುತ್ತೆ. ಇವಾಗ ವೀಕ್ ವೈಸ್ ಅಂದರೆ ಆಲ್ಮೋಸ್ಟ್ ಒಂದು 2 ದಿನ ಅದು ಸ್ಮೋಕ್ ಸ್ಮೆಲ್ ಇಲ್ಲೇ ಪ್ರೊಟೆಕ್ಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನೀರು ಪ್ರಾಬ್ಲಮ್ಮು ನಿಜ ತೀರಾ ಕಷ್ಟ. ನೀರಿಗೆ ನಾವು ಬೋರ್ವೆಲ್ ನಮ್ಮ ಓನ್ ಅಮೌಂಟ್ ಹಾಕಿ ನಾವು ಸ್ಪೆಂಡ್ ಮಾಡಿ ಹಾಕಿದ್ರೂ ಸಹ ನೀರಲ್ಲಿ ಒಂಥರ ಸ್ಮೆಲ್ ಬರುತ್ತೆ, ನಾವು ಯೂಸ್ ಮಾಡೋಕ್ಕಾಗ್ತಿಲ್ಲ ನೀರನ್ನ. ಆ್ಯಂಡ್ ಕಸ ಗಾಡಿ ಬರ್ತಾರೆ 3 ದಿನಕ್ಕೆ ಒಂದ್ಸತಿ, 4 ದಿನಕ್ಕೆ ಒಂದ್ಸತಿ ಬರ್ತಾರೆ. ಇನ್ನು ಆಲ್ಟರ್ನೇಟಿವ್ಸ್ ವಿಲೇಜಸ್ ಬಂದರೆ ಪರವಾಗಿಲ್ಲ, 4 ದಿನಕ್ಕೆ ಒಂದ್ಸತಿ 5 ದಿನಕ್ಕೆ ಒಂದ್ಸತಿ ಬಂದರೆ ನಾವು ಹೆಂಗೆ ಅದನ್ನ ಇಲ್ಲಿನ ಕಸ ತೆರವುಗಳೆಲ್ಲ ಬೇರೆ ಕಸ ತಂದು ಇಲ್ಲೇ ಹಾಕ್ತಿದ್ದಾರೆ. ಹೌದು, ಖಂಡಿತ ಬೇರೆ ಕಡೆ ಎಲ್ಲ ಕಸ ತಗೊಂಬಂದು ಇಲ್ಲಿ ತುಂಬ್ತಾರೆ. ಮತ್ತೆ ಬೆಂಕಿ ಹಚ್ಚೋದು 2 days ಒನ್ಸು ಇಲ್ಲ 3 days ಒನ್ಸ್ ಬೆಂಕಿ ಹಚ್ಚೋದು, ಅದು ಬ್ರೀತ್ ಮಾಡೋಕ್ಕೆ ತೀರಾ ಕಷ್ಟ ಆಗುತ್ತೆ. ಮಾತಾಡ್ತಾ ಇರೋದು ಹಿಂದ್ಗಡೆ ನೋಡ್ಬೋದು ನೀವು ಎಷ್ಟು ಹೊಗೆ ಬರ್ತಾ ಇದೆ ಅಂತೇಳಿ. 1000 ಗಟ್ಟಲೆ ಟನ್ಸ್ ವೇಸ್ಟ್ ಅಲ್ಲಿ ಡಂಪ್ ಮಾಡಿ ಲಾರಿಗಳು ಡೈಲಿ ಒಂದು ನೈಟ್ ಎಲ್ಲ ಮುಳುಗೋ ಗಂಟ ಸುಮ್ಗೆ ಇರ್ತಾರೆ. ಆಮೇಲೆ ಬಂದು ಎಲ್ಲ ಡಂಪ್ ಮಾಡಿ ಹೋಗ್ತಾರೆ. ನೈಟು ಬೆಂಕಿ ಇಟ್ಟು ನೈಟ್ ಇಟ್ಟಿರೋದೊಂದು 6:30-7 ಗಂಟೆಗೆ ಇಟ್ಟಿರೋದು ಬೆಂಕಿ ಇನ್ನೂ ಎಷ್ಟು ಉರಿತಾ ಇದೆ ನೋಡಿ ಸರ್. ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ವಿಟ್ಸಂದ್ರದಲ್ಲಿ ಯಾರ ಮನೆಯಲ್ಲಿ ನೋಡಿದ್ರೇನು ಎಲ್ಲ ಹೊಗೆನೆ, ಕಿಚನ್ ಹೊಗೆ ಅಲ್ಲ, ಎಲ್ಲ ಈ ಹೊಗೆ ಸೇರ್ಕೊಂಡಿದೆ. ಅದರಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ. ಅದನ್ನು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡಬೇಕು. ಅದನ್ನು ನಿಲ್ಲಿಸ್ಬೇಕು. ಕಸ ಹಾಕೋದನ್ನು ಅಲ್ಲಿ ಹಾಕೋದನ್ನು ತಡಿಬೇಕು. ತಡೆದು ನಮಗೆ ಸೊಲ್ಯೂಷನ್ ಕೊಡಬೇಕಾಗತ್ತೆ. ನಾವು ಎಲ್ಲ ಅಧಿಕಾರಿಗಳಿಗೆ ಬಂದು ಹೇಳಿದ್ದೀವಿ, ಅದು ಸೊಲ್ಯೂಷನ್ ಇಲ್ಲ ಸರ್. ಇದು ಬಂದು 1 year 3-4 yearsನಿಂದ ಇಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಇರಲಿಲ್ಲ. ನಾವು ಏನು ಸ್ವಲ್ಪ ಆಗ್ತಾ ಇದ್ದಾರೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಬಂದು ಇದು ಮ್ಯಾಸಿವ್ ಡಂಪ್ ಯಾರ್ಡ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ರಾ? MLA ಕೃಷ್ಣಪ್ಪ ಅವ್ರಿಗೆ ಬರ್ತಾರೆ, ಅವ್ರಿಗೂ ಹೇಳಿದ್ದೀವಿ. ಅವರು ಕನ್ಸರ್ನ್ ಅಥಾರಿಟಿಗೆ ಬಂದು ಫೋನ್ ಮಾಡಿ ನಾನು ಹೇಳ್ತೀನಪ್ಪ ಅಂತ ಹೇಳಿದ್ದಾರೆ. ಇನ್ನು ಆಗಲಿಲ್ಲ. ನೋಡ್ಬೋದು ಇಲ್ಲ ಏರ್ ಕ್ವಾಲಿಟಿ. ಅಂಡ್ ಮೋರ್ ಓವರ್ ನನ್ಗೊಂದು 1.5 ವರ್ಷ ಮಗು ಇದ್ದಾನೆ. ಅವ್ನಿಗೆ ಯಾವಾಗ್ಲೂ ಕೋಲ್ಡ್, ತಿಂಗಳಿಗೆ ಒಂದ್ಸತಿ ಕೋಲ್ಡ್ ಆಗ್ತಾನೆ ಇರುತ್ತೆ. ಮನೇಲಿ ರೆಗ್ಯುಲೇಷನ್ ಕೊಂಡ್ಕೊಂಡಿದ್ದೀವಿ, ಹಂಗೆ ಹೋಗ್ತಿದ್ದೆ ಪರಿಸ್ಥಿತಿ. ಕೋಲ್ಡ್ ಕಫ್ ಆಲ್ರೆಡಿ ಹೆಲ್ತ್ ಇಶ್ಯೂಸ್ ಇರೋರು ಇನ್ನೂ ಸಿವಿಯರ್ ಆಗಿ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ದಾರೆ. ನಮ್ಮ ಅಜ್ಜಿ ಇದ್ದಾರೆ, ಅವ್ರಿಗೆ ಆಲ್ರೆಡಿ ಆಂಜಿಯೋ ಮಾಡಿದ್ದಾರೆ, ಅವರು ಇಲ್ಲಿದ್ದಾರೆ ಇವಾಗ. ಸೊ ಇಂಥ ಹೆಲ್ತ್ ಇಶ್ಯೂಸ್ ಆಲ್ರೆಡಿ ಇರಬೇಕಾದ್ರೆ 1 more ಹೆಲ್ತ್ ಕನ್ಸರ್ನ್ ಬಂದ್ರೆ, ನಾನು ಮೆಡಿಕಲ್ ಪ್ರೊಫೆಷನಲ್, ಸೊ ಇನ್ನೊಂದು ಹೆಲ್ತ್ ಕನ್ಸರ್ನ್ ಬರ್ತಾನೆ ಇರುತ್ತೆ. ಸೊ ಇದು ಒಳ್ಳೆ ಎನ್ವಿರಾನ್ಮೆಂಟ್ ಅಲ್ಲ. ಅಂಡ್ ಕಸ ಗಾಡಿ ಮೇನ್ ಕನ್ಸರ್ನ್ ಇವಾಗ ಕಿಚನ್ ವೇಸ್ಟ್ ಮತ್ತೆ ಮಕ್ಕಳಿರೋ ಮನೇಲಿ ಡೈಪರ್ ವೇಸ್ಟ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಆ ತರ ಇರ್ಬೇಕಾದ್ರೆ ಅದನ್ನ ಹೆಂಗೆ ಮನೇಲಿ ನಾವು 1 ದಿವಸ ಮೇಲೆ ಇಟ್ಕೊಳಕ್ಕಾಗುತ್ತೆ? ಪ್ರತಿದಿನ ಬಂದ್ರೆ ಕಸ ಎಲ್ಲ ಡಿಸ್ಪೋಸ್ ಮಾಡ್ಬೋದು. ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಮನೇಲೆ ಇಟ್ಕೊಂತೀವಿ. ಅಲ್ಲೂ ಸೊಳ್ಳೆ ಅದು ಇದು ಡೆಂಗು ಬಂದೇ ಬರುತ್ತೆ. ಪ್ರಕಾಶ್ ರೆಡ್ಡಿ ಅಂತ ಅವರೇ ಕಸ ಎಲ್ಲ ಹಾಕ್ತಾರೆ. ಅವ್ರ ಜಾಗನ ಇದು? ಅವ್ರ ಜಾಗ ಅಲ್ಲ ಸರ್, ಸರ್ಕಾರದ ಎಲ್ಲ ಸರ್ಕಾರ ಜಾಗನೇ ಇದು. ಏನ್ ದುಡ್ಡು ತಗೊಂಡ್ ಹಾಕ್ತಾರ? ಅದೇನ್ ಮಾಡ್ತಾರ ಗೊತ್ತಿಲ್ಲ ಸರ್. ನಾವು ಸುಮಾರು ಸಲ ಅವ್ರಿಗೆ ಹೇಳಿದ್ರೆ ಈ ತರ ನಮ್ ಜಮೀನು ಇಲ್ಲ ಪಕ್ಕ ಇರೋದು. ನಾವು ಸುಮಾರು ಅವಾಗಿಂದನೂ 60 ವರ್ಷ ತಾತನ ಕಾಲದಿಂದ ನಾವು ಜಮೀನು ಇಲ್ಲಿ ಮಾಡ್ಕೊಂಬರ್ತಾ ಇರೋದು, ವ್ಯವಸಾಯ ಮಾಡ್ಕೊಂಬರ್ತಾರೆ. ಸುಮಾರು ಒಂದು 10 ವರ್ಷದಿಂದ ನಾವು ಇದು ಹೋರಾಟ ಮಾಡ್ತಾನೆ ಇದ್ದೀವಿ. ಸುಮಾರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಕಡೆನೂ ಪಂಚಾಯತಿಂದ. ಪ್ರಕಾಶ್ ರೆಡ್ಡಿ ಮೇಲೆ ದೂರು ಕೊಟ್ಟಿದ್ದೀರಾ? ನಾನೇ ಕೊಟ್ಟಿದ್ದೀನಿ, ನನ್ನ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸರು ಏನು ಕ್ರಮ ಕೈಗೊಂಡ್ರಾ? ಏನು ಕ್ರಮ ತಗೊಂಡಿಲ್ಲ. ಏನೋ ಅವ್ರು ಕರೆದು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಅವ್ರೇನು ಹೇಳಿದ್ರು, ನಾನು ಕರೆದ್ಬಿಟ್ಟು ಅವ್ರಿಗೆ ಹೇಳಿ ನಾನು ವಾರ್ನ್ ಮಾಡಿ ಈ ಥರ ಹಾಕ್ಬಾರ್ದು ಅಂತ. ಆದರೂ ಏನು ಮಾಡ್ತಾರೆ, ಅವ್ರು ಕಣ್ಣು ತಪ್ಪಿಸಿ ರಾತ್ರಿ 3 ಗಂಟೆ ಮೇಲೆ, ರಾತ್ರಿ ಹೊತ್ತು 12 ಗಂಟೆ ಮೇಲೆ ಫುಲ್ ಗಾಡಿಗಳೆಲ್ಲ ಬರೋದು. 12 ಅವಲೇ ನೈಟ್ ಅನ್ಲೋಡ್ ಆಗ್ತದೆ. ನೈಟ್ ಮಾಡ್ಕೊತಾರೆ. ನೈಟ್ ಎಲ್ಲ ಮುಚ್ಚಿಬಿಟ್ಟು ಮಣ್ಣಾಕ್ ಮುಚ್ಚಿಬಿಟ್ಟು ಹೋಗ್ಬಿಟ್ಟು. ಈ ಪ್ರಕಾಶ್ ರೆಡ್ಡಿ ಏನು ಕಸದ ಕಾಂಟ್ರಾಕ್ಟ್ ತಗೊಂಡಿದ್ದಾರಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಏನು ಪ್ರಕಾಶ್ ರೆಡ್ಡಿ ಹಿನ್ನೆಲೆ ಏನು ಗೊತ್ತಿಲ್ಲ ಸರ್. ಅಲ್ಲ, ಬಿಸ್ನೆಸ್ ಏನು? ಮೈಲ್ಸಂದ್ರ ಊರವ್ರು ಅವರು. ನೀವೇ ಹೇಳ್ತೀರಾ ಇದು ಸರ್ಕಾರಿ ಜಾಗ, ಪ್ರಕಾಶ್ ರೆಡ್ಡಿ ಆಗ್ತಾನೆ ಅಂತ. ಹೌದು, ಆಗ್ತಿದೆ. ಅವ್ನಿಗೇನ್ ಏನಾದ್ರು ಹೌದು ಇರ್ಬೇಕಣ್ಣ. ಯಾರು ಸರ್, ಯಾರು ಅದೇ ಹೇಳ್ತಾರೆ. ಅಲ್ಲ ಸರ್, ಕರೆಕ್ಟ್. ಈಗ ಕಸ ಹಾಕ್ಸ್ಬೇಕು ಅಂದ್ರೆ ಗುತ್ತಿಗೆ ತಗೋಬೇಕು, ಇಲ್ಲ ಯಾರ ಕಡೆ ಏನು ಮಾಡಿಲ್ಲ ಸರ್. ಸಬ್ ಕಾಂಟ್ರಾಕ್ಟ್ ತಗೋಬೇಕು. ಏನು ಸಬ್ಸಿಡಿ ಏನು ಇಲ್ಲ. ಇದು 81 ಸರ್ವೆ ನಂಬರ್ ಅಲ್ಲಿ ಬಂದು ಅದು ಇಷ್ಟೆಲ್ಲ ಕಸ ಹಾಕಿ ಇದು ಬಂದು
ಇವರಿಗೆ ಬಿಡಿಎ ಬಂದು ಬೆಳ್ಳಂಡೂರು ಮಣ್ಣೆತ್ತಿದಾರಲ್ಲ ಕೆರೆಯಲ್ಲಿ ಅವ್ರಿಗಾಗಿರೋದು ಇದು. ವಿಟ್ಟಸಂದ್ರ ಅಂತ ಈ ಏರಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಈ ತರ ಕಸದ್ದು, ಬೆಂಕಿ ಹಚ್ಚೋದು, ಸ್ಮೋಕು, ಮತ್ತೆ ವಾಟರ್ ಪ್ರಾಬ್ಲಮ್, ಸ್ಯಾನಿಟರಿ ಪ್ರಾಬ್ಲಮ್ ಎಲ್ಲ ಇದೆ. ಬಟ್ ಯಾವ ಅಧಿಕಾರಿನೂ ಈ ಏರಿಯಾ ಬರೋದಾಗ್ಲಿ ನೋಡೋದಾಗ್ಲಿ, ಇಷ್ಟು ಮನೆ ಇದೆ, ಬರ್ಬೇಕಲ್ವಾ ಅಧಿಕಾರಿಗಳಂದ್ಮೇಲೆ ಬರಬೇಕು, ನೋಡಬೇಕು, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಬೇಕು. ಯಾರು ಬರ್ತಿಲ್ಲ, ಯಾರು ಏನ್ ಸಮಸ್ಯೆ ಒಂದು 2 years ಇಂದ ಆಗ್ತಿದ್ದಾರೆ ಸರ್. ಯಾರು ಅಂತ ಗೊತ್ತಿಲ್ಲ. ನೈಟಲ್ಲಿ ಟ್ರಕ್ಸ್ ಬರೋದು ನೋಡ್ತೀವಿ, ಬೆಂಕಿ ಹಚ್ಚೋದು ನೋಡ್ತೀವಿ. ಈಗ ಯಾವ್ಯಾವ ತರ ಕಸಗಳೆಲ್ಲ ತಂದಾಕ್ತಾರೆ? ಹೋಟೆಲ್ಸ್ದು, ಮೆಡಿಕಲ್ದು, ಏನೇನ್ ವೇಸ್ಟ್ ಇರುತ್ತೋ ಅದೆಲ್ಲ ಕಸ ಅಂದ್ರೆ ಇನ್ನೆಲ್ಲಾನು ಬರುತ್ತಲ್ಲ. ಯಾವ ಕಡೆಯಿಂದ ಬರ್ತಿದೆ ಏನೋ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಸರ್. ಅದೆಲ್ಲ ಅದೇ ಗೊತ್ತಾಗ್ತಾ ಇಲ್ಲ. ಈಗ ಹೊಗೆ ಪೂರ್ತಿ ತುಂಬಿಕೊಂಡಿದೆ, ಮಕ್ಳು ಇರ್ತಾರೆ ಮನೇಲಿ, ವಯಸ್ಸಾಗಕ್ಕಾಗ್ತಲ್ಲ. ಮಕ್ಳು, ವಯಸ್ಸಾದವರು, ವಯಸ್ಸಾದವರಾದ್ರೂ ಅವ್ರ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಮಕ್ಳು ಅವ್ರ ಪ್ರಾಬ್ಲಮ್ ಹೇಳಕ್ ಆಗಲ್ವಲ್ಲ. ಅವ್ರ ಒಳಗಡೆನೆ ಸಫರ್ ಆಗೋದು, ಡೈಲಿ ಹಾಸ್ಪಿಟಲ್ಸ್ಗೆ ಹೋಗೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದೆ. ಸಾಕಷ್ಟು ಪೇಷಂಟ್ ಇದ್ದಾರೆ, ಹಾರ್ಟ್ ಪೇಷಂಟ್ಸ್ ಎಲ್ಲ ಇದ್ದಾರೆ. ತೊಂದರೆ ಎಲ್ಲ ಇದೆಯಾ? ಹಾ ಇದೆ. ಕರೋನಾ ಬಂದಾಗಿಂದ ಅದೆಲ್ಲ ಇನ್ನೂ ಜಾಸ್ತಿನೇ ಆಗಿದೆ. ಈಗ ಹೆಲ್ತಿ ಆಗಿರೋರೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇಶ್ಯೂಸ್ ಇದೆ. ಈ ತರ ಹೊಗೆ ಬರೋದ್ರಿಂದ, ಪೊಲ್ಯೂಷನ್ ಆಗೋದ್ರಿಂದ ಇನ್ನ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿದೆ. ಮನೇಲಿ ಇರಕ್ಕಾಗ್ತಿಲ್ಲ ರಾತ್ರಿಯಿಂದ. ಹೌದು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಒಂದು ಗ್ರಾಮದಲ್ಲಿ ಕಸವನ್ನು ತಂದು ಸುರಿಯುತ್ತಿರುವುದರಿಂದ ನಿರಂತರವಾಗಿ ಗ್ರಾಮದಲ್ಲಿ ಹೊಗೆ ಆವರಿಸಿ ಸಾಕಷ್ಟು ತೊಂದರೆ ಆಗುತ್ತಾ ಇದ್ದು, ಬೆಂಗಳೂರಿನ ಕಸವನ್ನು ರಾತ್ರೋರಾತ್ರಿ ತಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಟ್ಟಸಂದ್ರ ಗ್ರಾಮದಲ್ಲಿ ಸುರಿತಿದ್ದು, ಇಡೀ ಗ್ರಾಮದಲ್ಲಿ ಹೊಗೆ ಆವರಿಸಿ ಏನು ಪರಿಸ್ಥಿತಿ ನೋಡ್ತಾ ಇದ್ರೆ ಯಾರೂ ಕೂಡ ಇಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡ್ಬೋದು, ಈಗ ವಿಟ್ಟಸಂದ್ರ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಪಕ್ಕದಲ್ಲಿ ಗ್ರಾಮಗಳಿದ್ದಾವೆ. ಇಲ್ಲಿ ನೋಡಿದ್ರೆ ಈಗಲೂ ಕೂಡ ಯಾವುದೋ ಒಂದು ಮಳೆ ಮೋಡ ಆಗಿದೆಯೇನೋ ಅಥವಾ ಇನ್ನೂ ಕತ್ತಲೆ ಆದ ರೀತಿಯಲ್ಲಿ ಇದೆ ಇಡೀ ಊರನ್ನ. ನೀವು ನೋಡ್ತಾ ಇದ್ರೆ ಊರಿನಲ್ಲಿ ಎಲ್ಲಿಯೂ ಕೂಡ ಹಗಲಿನ ರೀತಿ ಕಾಣಿಸ್ತಾ ಇಲ್ಲ. ದಟ್ಟ ಹೊಗೆ ಆವರಿಸಿ ಇಡೀ ಊರಿನ ಜನರಿಗೆಲ್ಲರೂ ಕೂಡ, ಬಹುತೇಕ ಎಲ್ಲರೂ ಇಲ್ಲಿ ಓಡಾಡೋರೆಲ್ಲ ಮಾಸ್ಕ್ ಹಾಕ್ಕೊಂಡೇ ಓಡಾಡಬೇಕು ಅಂಥ ಪರಿಸ್ಥಿತಿ ಇದೆ. ಎಲ್ಲಿಯೂ ಕೂಡ ಒಂದು ಅರ್ಧ ಗಂಟೆಯೂ ಕೂಡ ಮುಖ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇಲ್ಲಿ ಮಾತಾಡೋದಕ್ಕಾಗೋದೆಲ್ಲ ಗಂಟ್ಲೆಲ್ಲ ಉರಿತದೆ. ಪಕ್ಕದಲ್ಲೇ ಇಲ್ಲಿ ಇದಕ್ಕೆಲ್ಲ ಸಮಸ್ಯೆ ಆಗೋದಕ್ಕೆ ಕಾರಣ ಆಗ್ತಾ ಇರೋದು ಬೆಂಗಳೂರಿನ ಕಸವನ್ನು ತಂದು ಇಲ್ಲಿ ಸುರಿತಾ ಇರುವಂಥದ್ದು. ನೋಡ್ತಾ ಇರ್ತಿದ್ರೆ ದಟ್ಟವಾದ ಹೊಗೆ ಆವರಿಸಿದೆ. ಈಗ ಗಾಳಿ ಈ ಭಾಗಕ್ಕೆ ಬೀಸೋಕೆ ಶುರುವಾಗಿರೋದ್ರಿಂದಾಗಿ ನಾನು ಈಗ ತೋರುತ್ತಿರುವ ಒಂದು ಬಂಡೆಯ ಅಕ್ಕಪಕ್ಕದಲ್ಲಿ ಬೆಂಗಳೂರಿನ ಕಸವನ್ನು ತಂದು ಏನು ಸುರಿತಿದ್ದಾರೆ ಅದೇ ಜಾಗದಿಂದ ಹೊಗೆ ಇವಾಗ ಇಲ್ಲಿ ದಟ್ಟವಾಗಿ ಈ ಭಾಗಕ್ಕೆ ಬರ್ತಾ ಇರೋದ್ರಿಂದ ಇಡೀ ಗ್ರಾಮದಲ್ಲಿ ಯಾರೂ ಕೂಡ ಮನೆಯ ಬಾಗಿಲನ್ನ ಕೂಡ ತೆಗೆಯೋದಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ತಿಳಿಸಿದ್ದಾರಂತೆ ಇಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ. ಆದರೆ ಇದುವರೆಗೂ ಕೂಡ ಏನೇ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋದಾಗಿರಲಿ, ಪ್ರತಿದಿನವೂ ಕುಡಿಯೋದಕ್ಕೆ ಇಲ್ಲಿ ನೀರಿನ ಒಂದು ಸೋರ್ಸ್ ಕೂಡ ಇಲ್ಲ ಜನರಿಗೆ. ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೆರೆ ಕೂಡ ನೋಡ್ತಾ ಇರುವಂಥದ್ದು. ಈ ಕೆರೆಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಪಕ್ಕದಲ್ಲಿ ಕಸ ಹಾಕ್ತಾ ಇರೋದ್ರಿಂದಾಗಿ ಪೊಲ್ಯೂಟೆಡ್ ಆಗಿ ಹೋಗಿದೆ. ದಟ್ಟವಾದ ಹೊಗೆ ಊರಿನಲ್ಲೇ ಆವರಿಸಿ ಯಾವುದೋ ಒಂದು ಆಕಾಶದ ಪಕ್ಕದಲ್ಲಿ ಮಳೆ ಮೋಡ ಆದಾಗ ಏನು ಅಲ್ಲಿ ಕಾಣಿಸುತ್ತೆ ಆ ರೀತಿಯ ದಟ್ಟವಾದ ಹೊಗೆ ಊರಿನಲ್ಲಿ ಆವರಿಸಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಿರೋದ್ರಿಂದಾಗಿ ಬೆಂಗಳೂರಿನ ಕಸವನ್ನು ತಂದು ವಿಟ್ಟಸಂದ್ರ ಗ್ರಾಮದಲ್ಲಿ ಸುರಿದು ಕಳೆದ 4-5 ವರ್ಷಗಳಿಂದ ಇದೇ ರೀತಿ ಕಸವನ್ನು ಸುರಿದು ರಾತ್ರಿ ಬೆಂಕಿ ಹಚ್ತಾರೆ. ಬೆಳಗ್ಗೆ ಅದು ಇಡೀ ಊರಿನಲ್ಲಿ ಬೆಂಕಿ ಆವರಿಸ್ತದೆ. ಇದರಿಂದ ಮನೆಯ ಬಾಗಿಲನ್ನು ತೆಗೆಯೋಕ್ಕಾಗ್ತಿಲ್ಲ. ಮಕ್ಕಳಿಗೆಲ್ಲರಿಗೂ ಕೂಡ ಅಸ್ತಮಾ ಕಾಯಿಲೆಗಳು ಶುರುವಾಗಿದೆ. ವಯಸ್ಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇಲ್ಲಿ ಈ ಏನು ಊರಿನ ಜನ ಇದ್ದಾರೆ, ಅವರು ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ಸರಿಪಡಿಸಬೇಕಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಮಾಡ್ತಾ ಇರುವಂಥದ್ದು.